ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ MJ ಚಾನಲ್. ಟೆಸ್ಟ್ 4ನಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ ಟೆಸ್ಟ್ 4 ಡೇ 3ನಲ್ಲಿ ಇಂಡಿಯಾ ಸ್ವಲ್ಪ ಮೇಲ್ಗೈ ಆಗಿದೆ ಫ್ರೆಂಡ್. ಈ ಒಂದು ಸೆಷನ್ನಲ್ಲಿ ಟೋಟಲ್ ಆಗಿ 3ನೇ ದಿನ ಆಯಿತು. 3ನೇ ದಿನದಲ್ಲಿ ಇದೇ ಒಂದು ಸೆಷನ್ನಲ್ಲಿ ನಮ್ಮ ಒಂದು ಇಂಡಿಯಾ ಮೇಲ್ಗೈ ಆಗಿದೆ. ಅದು ಸಾಧಾರಣದಲ್ಲಿ ಮೇಲ್ಗೈ ಆಗಿದೆ. ಹೇಗಪ್ಪ ಅಂದರೆ ನಿನ್ನೆ 5 ವಿಕೆಟ್ ಕಳ್ಕೊಂಡು 164ನಲ್ಲಿ ಇದ್ದ ಭಾರತ ಇವತ್ತು 244 ರನ್ನಿಗೆ 7 ವಿಕೆಟ್ ಕಳ್ಕೊಂಡಿದೆ ಫ್ರೆಂಡ್. ಅಂದರೆ ನಿನ್ನೆ 5 ಇತ್ತು, ಇವತ್ತು 2 ಇದೆ. ರವೀಂದ್ರ ಜಡೇಜಾ ಪಂತ್, ಹಾಗೆ ಪಂತು 28, ರವೀಂದ್ರ ಜಡೇಜಾ 17 ರನ್ ಮಾಡಿ ಔಟ್ ಆದರು. ಈಗ ಕ್ರೀಸ್ನಲ್ಲಿ ಇರೋದು ಯಾರಪ್ಪ ಅಂದರೆ ರೆಡ್ಡಿ ಹಾಗೆ ವಾಷಿಂಗ್ಟನ್ ಸುಂದರ್. ರೆಡ್ಡಿ ಕೂಡ ಪರವಾಗಿಲ್ಲ, ಆಪತ್ ಬಂದ್ವ, ಇಂಡಿಯಾಕ್ಕೆ ಆಪತ್ ಬಂದ್ವ. ಒಂದು ಮ್ಯಾಚಲ್ಲಿ ಇಲ್ಲಾದ್ರೂ ಕೂಡ 40, 30, 50 ರನ್ ಮಾಡ್ತಾರೆ. ಈಗ 40 ರನ್ ಮಾಡಿದ್ದಾರೆ, ಇನ್ನೂ ಕೂಡ ನಾಟ್ಔಟ್ ಆಗಿದ್ದಾರೆ ಫ್ರೆಂಡ್. ನಾಟ್ಔಟ್ನಲ್ಲಿದ್ದಾರೆ. ವಾಷಿಂಗ್ಟನ್ ಸುಂದರ್ ಕೂಡ 5 ರನ್ ಮಾಡಿದ್ದಾರೆ. ಇದು ಒಂದು 300 ದಾಟುತ್ತೆ. ಈ ಒಂದು ಬ್ಯಾಟಿಂಗ್ ಲೈನ್ ನೋಡಿದರೆ ಇಂಡಿಯಾದು 300 ದಾಟುತ್ತೆ. 400 ಕೂಡ ಆಗ್ಬೋದು. ಅದು ರೆಡಿ ಇದ್ದರೆ ಮಾತ್ರ 400 ಆಗುತ್ತೆ ಫ್ರೆಂಡ್, ಯಾವುದು ಅನುಮಾನ ಇಲ್ಲ. ಆದರೆ ಈ ಒಂದು ಸೆಷನ್ನಲ್ಲೇ, ಈ ಒಂದು 4ನೇ ಟೆಸ್ಟ್ನಲ್ಲಿ 3 ದಿನ ಇತ್ತಲ್ಲ, ಈ ಒಂದು ಸೆಷನ್ನಲ್ಲಿ ಮೇಲ್ಗೈ ಆಗಿದೆ ಇಂಡಿಯಾ. ಹಾಗೆ ಈ ಒಂದು ಫಾಲೋ ಆನ್ ಭೀತಿಯಲ್ಲಿರುವಂಥ ಭಾರತ ತಪ್ಪಿಸ್ಕೊಂಡಿದೆ ಫ್ರೆಂಡ್. ನಾನು ನಿನ್ನೆ ಈ ಒಂದು ಬ್ಯಾಟಿಂಗ್ ಲೈನ್ ನೋಡಿದರೆ 164ಕ್ಕೆ 5 ವಿಕೆಟ್ ಕಳ್ಕೊಂಡಿತ್ತು. ನಾನು ಫಾಲೋ ಆನ್ನಲ್ಲಿ ಮತ್ತೆ ಆಡ್ತಾ ಅಂತ ತಿಳ್ಕೊಂಡಿದ್ದೆ. ಫಾಲೋ ಆನ್ ಏನು ಭೀತಿನಿಲ್ಲ, ಹೊರಗೆ ಬಂದಿದೆ ಫಾಲೋ ಆನ್ ಅಂತ. ಈಗ ಈಗ ಎಷ್ಟಾಗುತ್ತೆ ಅಷ್ಟು ಬ್ಯಾಟಿಂಗ್ ಮಾಡಿ ಆಸ್ಟ್ರೇಲಿಯಾಕ್ಕೆ ಎಷ್ಟಾಗುತ್ತೆ ಅಷ್ಟು ಹೊಡಿತಾರೆ ರನ್. ಈಗ ಇಂಡಿಯಾದವ್ರು ಆಲ್ಔಟ್ ಆಗ್ತಾರೆ. ಆಲ್ಔಟ್ ಆದಮೇಲೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಬರುತ್ತೆ. ಆಸ್ಟ್ರೇಲಿಯಾ ಬೇಗ ಕಟ್ ಆಗಿದ್ರೆ 150 ರನ್ನಿಗೆ ಈ ರೀತಿ ಕಟ್ ಆಗಿದೆ, ಇಂಡಿಯಾಕ್ಕೆ ಈ ಒಂದು ಮ್ಯಾಚ್ ವಿನ್ ಆಗೋ ಚಾನ್ಸಸ್ ಇದೆ. ಇಲ್ಲಪ್ಪ ಅಂದರೆ ಆಸ್ಟ್ರೇಲಿಯಾದ್ರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು, ಮತ್ತು 300-400 ರನ್ ಹೊಡಿದ್ರು ಅಂದರೆ ಇಂಡಿಯಾಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಈ ಒಂದು ಮ್ಯಾಚು. ನೋಡೋಣ ಫ್ರೆಂಡ್, ಈ ಒಂದು ಸೆಷನಲ್ಲೂ ಕೂಡ ನಮ್ಮ ಇಂಡಿಯಾ ಮೇಲ್ಗೈ ಆಗಿದೆ. ನೆಕ್ಸ್ಟ್ ಸೆಷನ್ 2ನೇ ಸೆಷನ್ ಏನು ಮಾಡುತ್ತೆ ಅಂತ ಕಾದು ನೋಡೋಣ. ಹಾಗೆ ಈ ಒಂದು ಇಂಡಿಯಾ ಈ ಒಂದು ಸೆಷನ್ನಲ್ಲೇ ಮೇಲ್ಗೆ ಸಾಗಿಸುತ್ತೆ. ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.